ಸುಮ್ಮನೆ ಅದು ಬ್ಯಾಗ್ ಶೋಕಿಗೆ ಬ್ಯಾಗ್ ತರ ಅದು ಬ್ಯಾಗ್ ಅಲ್ಲ ಅದೇ. ಹೌದಾ? ಇದು ನೋಡೋಣ. ಇದು ಹಾಕಿರೋದು ಇದುವರೆಗೂ ಒಂದು 4-5 ಸಲ ಹಾಕಿದ್ದೀನಿ ಅಷ್ಟೇ. ಇದು ಇವತ್ತು ಆಗ್ತಾ ಇದೀನಿ ನೆಕ್ಸ್ಟು ಕೊಡೋದು ಹೆಲ್ಮೆಟು ನೋಡೋಣ. ನೋಡ್ದೇನ್ರಿ ರೈಟ್ ಹೇಳುವಂತೆ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇದು ನಾವು MBA ಮಾಡಿದ್ಕೆ ಒಂದು ಏನಪ್ಪ ಮೆಮೊರಿ ಅಂತಂದರೆ, ಇಡೀ ಗ್ರೂಪ್ಗಳು ಟೀಮ್ ಜೊತೆ ಎಲ್ಲ ಒಂದು ಫೋಟೋ ಓಡಿಸ್ತಾರೆ ಇವತ್ತು. ಅದೊಂದೇ ಮೆಮೊರಿಯಾಗಿ ಓದ್ತಾ ಇರೋದು. ಇವಾಗ ಮುಗಿಸ್ಕೊಂಬತ್ತೀವಿ, ಕಾಯ್ತಾರೆ ಅಲ್ಲಿವರೆಗೂ. ಕಾಲೇಜ್ ಹತ್ರ ಏನಾಯ್ತು ಅಂತ ತೋರ್ಸೋಣ. ಊಟ ಕೊಟ್ಟಿಲ್ಲ ಇವತ್ತು, ಇರಲಿ. ಏನು ಮಾಡಿದ್ದೀವಿ? ಫೋಟೋ ತಿಂದಾರಲ್ಲ ಇನ್ನೊಂದು ಬಾಳೆಹಣ್ಣು, ತುಪ್ಪ, ಆಮೇಲೆ ಹಾಲು ಎಲ್ಲ ವಿಲಗತ ಹೊಡೆದ್ಬಿಟ್ಟು ಸಕ್ಕರೆ ಎಲ್ಲ ವಿಲಗತ ಹೊಡ್ಕೊಂಡು ಅದ ಸತ್ತಾಗ ತಿಂತಿದ್ದು. ಅದೇ ಮತ್ತೆ ಬೂಸ ಡೈರಿ ಫೀಡು ನೀವು ಹೆಂಗ್ ಮಿಕ್ಸ್ ಮಾಡ್ತಿರಲ್ಲ, ಡೈರಿ ಫೀಡು ಚಕ್ಕೆ ಬೂಸ ಅವೆಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಮಿಕ್ಸ್ ಅದೆಲ್ಲ ಮಿಕ್ಸ್ ಹೊಡ್ಕೊಂಡು ನಾನು ಮುಗಿಸ್ಕೊಂಡು. ಗೈಸ್ ಫೈನಲಿ ಕಾಲೇಜಿಗೆ ಬಂದಿದ್ದಾಯಿತು. ಹೆಲ್ಮೆಟ್ ಹಾಕೊಂಡು ಕೂದಲ್ಲ ಧ್ವಾನ ಆಗೋಯ್ತು. ಕಿರಣ್ ಹೇಳಿದ್ದು ಬಚ್ಚನೆ ತಮಾರಕ್ಕೆ ಇನ್ನು ಅಣ್ಣ ಮಕ್ಕಳಾಗವನೆ. ಕಿರಣ ಬರೋಕೆ 10 ನಿಮಿಷ ಮೇಲೆ ಆಗ್ತದೆ. ಇಲ್ಲೊಂದು ಬಾಸ್ಕೆಟ್ಬಾಲ್ ಕೋರ್ಟ್ ಐತೆ, ಅಲ್ಲಿ ಹೇಳೋರೆ ಎಲ್ಲರೂ ಅಲ್ಲಿ ಬರ್ರಪ್ಪ ಅಂತ. ಗ್ರೂಪ್ ಫೋಟೋ ತಗೊಂಡು ಹೋಗ್ತಾರೆ ಅಷ್ಟೇ. 9:15 ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋರೆ. 9:05 ಆಯಿತು. 10 ನಿಮಿಷ ಬೇಗ ಬಂದ್ಬಿಡ್ತೀನಿ. ಗಾಯ್ಸ್ ಇವತ್ತು ಒಂಥರ ಚರಿತ್ರೆ ನಂದು. ಕ್ಲಾಸ್ಗೆ ಬೇಗ ಹೋಗ್ತಿರಲಿಲ್ಲ ನನ್ನ ಮಗ ನಾನು. ಇವತ್ತು ಫೋಟೋ ಶೂಟಿಗೆ ಬೇಗ ಹೋಗ್ಬಿಟ್ಟು ಆಶ್ಚರ್ಯ ಇರುತ್ತೆ ನನಗೇನು ಹೆಂಗೆ ಇಷ್ಟು ಬೇಗ ಹೋಗ್ಬಿಟ್ಟ ಅಂತ. ಹಂಗಾರೆ 8:20 ಮನೆ ಬಿಟ್ಟಿದ್ದೀನಿ. 40 ನಿಮಿಷ ಬೇಕಾಯ್ತು ಬರೋಕ್ಕೆ. ಕರೆಕ್ಟಾಗಿ ಇದಾಗಿ ಬಂದಿದ್ದೀನಿ. ಸಂಹಿತ ಬಂದವಳಿಲ್ಲ ಆಲ್ರೆಡಿ. ಗೈಸ್ ಹಿಂದೆ ನಿಂತು ಮನೆಗೆ ಹಾಕಿದ್ದೀನಿ. ಲೇಟಾಗಿ ಬಂದು ಹೋಗಿ ನನ್ನ ಮಗ ಸೀಟ್ ಸಿಕ್ಕಿಲ್ಲ ಅವನಿಗೆ. ಗೈಸ್ ಒಂಚೂರು ಬೇಗ ಜಾಸ್ತಿ ಬೇಗ ಬಂದ್ಬಿಟ್ಟು ನನಗೆ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಬೇಗ ಬಂದಿರೋದು. ಕ್ಲಾಸ್ಗೆ ಬೇಗ ಹೋಗಿದ್ದು ನಾನು. ಫೋಟೋ ಹೊಡೆಯೋಕೆ ಬೇಗ ಬಂದ್ಬಿಟ್ಟಿದ್ವಿ. ತೋರಿಸಿ ನೋಡಿರಿ ಒಂದ್ಸಲಿ ಎಷ್ಟು ಜನ ಅವ್ರೆ ಅಂತ. ಈ ಕಡೆಯಿಂದ ಕೆಳಗಡೆ ತೋರಿಸ್ಬೇಕು ಎಷ್ಟು ಜನ ಅವ್ರೆ ಅಂತ. ಏನೋ 250 ಜನ ಮೇಲೆ ಅವ್ರೆ. ಕಾಣಲ್ವೋ ನಾವು ಫೋಟೋ ಶೂಟ್ ಇರುವೆ ಕಂಡ ಕಂತೀವಿ ಗೈಸ್. ಇರುವೆ ಕಂಡಂಗೆ ಇಷ್ಟಾಗೆಲ್ಲ ಆಮೇಲೆ ಹೇಳ್ತೀನಿ ಲಾಸ್ಟಿಗೆ. ನಮ್ಮ ಸಮಿತ ಅಲ್ಕೋತಾವಳೆ. ಅವ್ಳು ತಲೆ ನೋಡಿ ಕಂತೀವಿ. ಸಮಿತ ಎಲ್ಲ ಇದು ನೋಡ್ರಿ. ಕರಿ ಸಮಿತ ಕನಕ ಕಿರಣ ಒಂದು ಇದು ಕಾಣ್ತಿಲ್ವಲ್ಲ. ಪೋಸ್ ಕೊಡು ಒಂಚೂರು ನೋಗೋ ಬದಮಾಯಿಸ್. ಸೂರ್ಯಾಂಶದಲ್ಲಿರೋ ಇಷ್ಟು ಜನ ಕನಕ ಗೈಸ್ ಇವಾಗ ಬ್ಯಾಚ್ ಫೋಟೋ ತೆಗಿತವ್ರೆ. ಅಂದರೆ ಇಡೀ ಇದರಲ್ಲಿ 4 ಬ್ಯಾಚ್ ಮಾಡಿರೋದು. ಒಟ್ಟು 4 ಬ್ಯಾಚ್. ಒಂದೊಂದು ಬ್ಯಾಚಲ್ಲಿ 50 ಜನ. 55 ಒಂದು ಬ್ಯಾಚಲ್ಲಿ ಜಾಸ್ತಿ ಇರ್ತಾರೆ. ಹೆಂಗ್ ಬಂದವಳೆ ಟಿಕೆಟ್ ಅಂತ ಅವಳು. ಹಲೋ ಹೆಂಗ್ ಬರ್ತದೆ ಪಾಪ ಕಣ್ಲೆ. ಮೋಸ್ಟ್ಲಿ ಬ್ಯಾಚ್ ಎಲ್ಲ ಹೆಂಗ್ ಕಾಣ್ತಾರೆ ನೋಡ್ರಿ. ಇವತ್ತೇ ಕಡೆ ಎಲ್ಲರೂ 250 ಜನಕ್ಕೆ 250 ಜನನು ಬ್ಲೇಸರು ಯೂನಿಫಾರ್ಮ್ ಹಾಕಿ ಬಂದಿರೋದು. ಬಂದು ನಾನು ನೋಡೇ ಇಲ್ಲ ಕಣ್ಲೆ ಇವ್ರು ಯಾರನ್ನು. ಹಾಂ ರೆಡಿ ಹುಚ್ಚಿಡಿಯಾಗಿ ರೆಡಿ. ನಮ್ಮ ಚೋಡಿ ತೋರಿಸಿ ನೋಡ್ರಿ. ಇನ್ನ ಪಾಸ್ ಆಗಿಲ್ವಲ್ಲ ಅಪ್ಪಿ. Right now in the next 5 minutes we will have this entire group photo shoot, which means the principal, all the faculty, this is going to be official MBA batch photo shoot. ಫೋಟೋ ತೆಗಿಯಕ್ಕೆ 5 ಫೋಟೋ ತೆಗೆದು 250 ಜನದಾಗ ಯಾರು ಕಾಣ್ತೀವಿ, ಯಾರು ಕಾಣೋದಿಲ್ಲ ಅವರಲ್ಲಿ. ಇಷ್ಟು ಜನ ಅವರೇ. ಗುಂಗುರು ಚಲವೇ ಸಮಿತಾಗಿ ಸ್ವಾಗತ ಸುಸ್ವಾಗತ. ನಾರ್ಮಲ್ ಸಮಿತ ಅಲ್ಲ ನೋಡಿ. ಗುಂಗುರು ಚಲವೇ ನೋಡಿ. ಗ್ರೂಪ್ ಬರ್ಬೇಕು. ಕಾಮನ್ ಸೆನ್ಸ್ ಇಲ್ಲ. ದೂರ ಹೋಗಿ ತಗೊಂಡಿದ್ದೆ. ಇರ್ಲಿ ನಿಮ್ ಕ್ಲಾಸ್ ನಾನ್ ಬಂದು ತೆಗ್ಸ್ಕೊಳಕ್ಕಾಗುತ್ತಾ? ಹೊಡೆದ್ ಕಳ್ಸ್ತಾರ ಅಂತ 2 ಫೋಟೋದಲ್ಲಿ ಇದೀನಿ. ಕುತ್ಕೊಂಡೆ ಓವರ್ ಗ್ರೂಪ್ ಬರ್ಬೇಕಾಯ್ತು. ಯಾವ ಓವರ್ ಗ್ರೂಪ್ ಮುಂದೆ ಹುಡುಗರ ಜೊತೆ ಕುತ್ಕೋತೀನಿ. ತೆಗಿಯಲ್ಲ ಇದು ತೆಗಿತೀನಿ. ಕಮ್ಮಿ ಪ್ರೋ, ಇದು ಡಬಲ್ ಪ್ರೋ. ಪ್ಯಾಂಟ್ ಫುಲ್ ಉಷ್ಟ ತಗೋದೆ. ನೋಡಿ ನಮ್ ಹೀರೋ ಇವತ್ತು ಹೆಂಗ್ ಬಂದಿದ್ದಾರೆ ಅಂತ. ನಮ್ ಹೀರೋ ಇವತ್ತು ಫುಲ್ಲು ವರ್ಷದಲ್ಲಿ ಫಸ್ಟ್ ಟೈಮ್ ಹಾಕೋ ಬಂದವನೆ. ಪ್ಯಾಂಟ್ ಎಲ್ಲ ಗಿಡ್ಡಾಗಿ ಹೋಗ್ಬಿಟ್ಟಿದೆ ಪಾಪ. ಒಂದ್ ವರ್ಷದಲ್ಲಿ ಫುಲ್ ಅವ್ನ್ ನೋಡಿ ಅವಂದು ಗಿಡ್ಡ ಪ್ಯಾಂಟ್. ಅದೇನು ಅದು
ಫುಲ್ಲು ಅಣ್ಣ ಹೀರೋ ಇವತ್ತು. ನಾನು ಗೊತ್ತಲ್ಲ ಫುಲ್ ಒಂಥರ ನಮ್ದು ಅರೆ ಇರ್ಲಿ ಎಲ್ಲರನ್ನು ಕರ್ದ್ ಫೋಟೋ ತೆಗ್ಸ್ಕೊತಿದ್ದಾನೆ. ನಮ್ಮ ಹತ್ರನೇ ಯಾರು ಫೋಟೋ ತೆಗ್ಸ್ಕೊಳೋದಿಲ್ಲ. ಕಿರಣ ಇವ್ಳು ನೋಡು, ನನ್ನ ಹತ್ರ ಒಂದು ಫೋಟೋ ತೆಗ್ಸ್ಕೊಡ. ಬೇಡ ಹಾ ಮದನ್ ಹೊಡ್ಬಿಡೋಕು ಇವ್ನ್ಗ ಗೈಸ್ ಎಲ್ಲ ಫುಲ್ ಗ್ರೂಪ್ ಪೂರ್ತಿ ಫಲ ಫೋಟೋ ಶೂಟ್ ತಕ್ಕಂತವ್ರೆ. ಫೋಟೋ ಶೂಟ್ ಅಂದ್ರೆ ಯಾರೋ ಫೋಟೋ ತಕ್ಕಂತವ್ರೆ. ಬೇಜಾನ್ ಕಸ್ಕೊಳ್ಳೋ ಜಾಗ ಖಾಲಿ ಮಾಡ್ಬೇಕು ಇವಾಗ. ಬರೋಣ? ಓಯ್ 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 ಯಾಕೆ ಹೊರಟೆ ನಾನು ಕೆಸ್ಕೊಳ್ಳೋ ಬೇಜಾನು ನನ್ಗೂ ಇದೆ. ಮತ್ತೆ ಇಲ್ಲೇ ಹೇಗಿದ್ಯಾ? ಇದಾದ್ಮೇಲೆ ಬರ್ತೀವ ನೀನು? ಕಿರಣ ಆದ್ಮೇಲೆ ಬರ್ತೀಯಾ? ನೋಡಿ ಬಾ ಮತ್ತೆ ನೀನು ಹೋಗೋ ನೀನು ಆಗುತ್ತೆ. ಬ್ಯಾಗ್ ಎಲ್ಲ ಐತಲ್ಲ ನಂದು. ಹೌದಾ? ನಾನು ನೋಡ್ತೀನಿ. ಬಾಯ್ ಹೊರಟೆ ನನ್ನ ಮನೆ ಕಡೆಗೆ. ಬೇಜಾನ್ ಕೆಸ್ಕೊಳ್ಳೋ ನನಗೆ ಅಷ್ಟೇ. 2 ಮನೆ ಇವಾಗ. ಇಲ್ಲೇ ಇದ್ದೀನಿ. ಅಪ್ಪ ಫೋನ್ ಮಾಡೈತೆ. ಹೆಂಗೆ ಏನ್ ಮಾಡ್ತೀರಾ? ಅಲ್ಲ ಕಣ, ಅದು ಹೋಗಿ ಕವರ್ ತಗೊಂಬರೋಣ ಬಾ. ಏನ್ಕೆ ನಾನು ಜಿಮ್ಗೆ ಹೋಗ್ಬೇಕು ಇವಾಗ. ಯಾಕೆ ಮಕ್ಕ ಹಿಂಗೆ ಸಪ್ಪೆ ಮಾಡ್ಕೊಂಡೆ? ಮತ್ತೆ ಇನ್ನೇನು ಹೇಳೋದು ನಿಮಗೆ? ಏನ್ ಮಾಡ್ತಾ ಇದ್ಯಾ? ತೊಂಡೆಕಾಯಿ ಬಂದಿಲ್ಲ. ಕ್ಯಾಪ್ಸಿಕಮ್ ಅಲ್ಲಿ ಇಸ್ಕೊಂಬಂದ ಕಣ. ತೊಂಡೆಕಾಯಿ ಎಪ್ಸ್ಕೊಂಡ್ ಎರಡು ಯಾರು ಕೊಟ್ಟಿದ್ದು? ಅದು ಕ್ಯಾಪ್ಸಿಕಮ್ ಅಲ್ಲಿ. ಓ ರೊಟ್ಟಿನೂ ತೊಂಡೆಕಾಯಿ ಗೊಜ್ಜು. ಓಹೋ ಪರವಾಗಿಲ್ಲ ಕಣ್ರಿ. ಕಲ್ಸಿಕ್ಕಿದೀನಿ ನೋಡು ಜಡಿಯಕ್ಕೆ. ಎಲ್ಲಿ ಜಿಮ್ಗೆ ಬರೋಣ? ಜಿಮ್ಗೆ ನಾನು ಇರೋ ತಪ್ಪನೆ ಸಾಕಪ್ಪ. ನಾನು ಇವಾಗ ದಪ್ಪದ ಹೇಳಿದ್ದು ಫಿಟ್ ಆಗಬೇಕು. ಅಲ್ಲೇ ದಪ್ಪ ಆತಲೇ ಇದ್ದೀನಿ. ದಪ್ಪ ಆದವನು ಇವಾಗ. ಯಾರು ನೀನು? ಓಹೋ ಹೊರಡಮ್ಮ ಮನೆಗಂತ್ರಿ. ಮುಖ ಎಲ್ಲ ಊದ್ಕೊಂಡ್ ಕಾಣಲ್ವಾ? ದೊಡ್ಡಮಕ್ಕಾಗದ ಹೆಂಗನ ಬರ್ಕ ಕೋತಾದ್ರೆ ಅದು ಕಮ್ಮಿ ನಿದ್ದೆ ಮಾಡಕ್ಕೆ ಕಣಮ್ಮ. ಹಿಂಗ್ ಕೋತಾದ್ರೆ ಯಾರು ಇಷ್ಟ ಬೀಳಲ್ಲ. ಆಮೇಲೆ ಯಾವ ಹುಡುಗಿನ ಹಿಂದೆ ಬೀಳಲ್ಲ. ಆಮೇಲೆ ಹೆಂಗನ ಮಾಡ್ಕೊ. ಯಾರು ಬಿಡಲ್ಲ ಅಂತಾನೆ. ಮೊದ್ಲೇ ಯಾರು ಬೀಳಲ್ಲ ಅಂತ. ಆಮೇಲೆ ದೊಡ್ಡಮಕ್ಕಾದ್ರೆ ಯಾರು ಆಗಲ್ಲ. ಹೆಂಗನ ಮಾಡ್ಕೊ. ಜಿಮ್ಗೆ ತಡ್ಬೋದಾಗ್ತದ. ಏನು ನಿದ್ದೆ ಕಮ್ಮಿ ಮಾಡಿದ್ದೀನಿ ಅದಕ್ಕೇನೆ. ಏನ್ ಇದ್ದೆ ರಾತ್ರಿ ಬೆಳಕು ಮಾಡ್ತೀವಿ. ಈಗ ಆಯ್ತು 11 ಗಂಟೆಗೆ ಎದ್ರೂ ಎದ್ದೋಳೋದು ಎಷ್ಟಕ್ಕಪ್ಪ? ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಮರಗಿದ್ದಿ. ನಾವು ದನಿ ತಪ್ಪ ಹೋಗಿದೀವಿ. ನೀನು ಮರಗಿದ್ದಿ. ಒಂದು ಅರ್ಧ ಗಂಟೆ ಮಲಗಿದ್ದೀನಿ. ನೋಡಿ ಒಳಗೆ ಮಾಡು. ಹೆಂಗ್ ಮಾಡ್ತೀವಿ ತಿನ್ಬಿಟ್ಟು ಹೋಗ್ತೀನಿ. ಒಂಚೂರು ಹೊಟ್ಟೆ ಸಿಗ್ತದೆ. ನೋಡ ಹಾಲು ಕರಿಲಿಲ್ವಲ್ಲ ದನ. ಇದಡ ಭೋ ಹಾಲ್ಕರಿ. ಕ್ಯಾಪ್ಸಿಕಮ್ ಕೊಡಮ್ಮ. ನಡಿ ತಗ ಕರ್ಕೊಂಡು ಹೊಡ್ಬಿಡು. ಅವ ಎರಡು ಕರ್ಕೊಂಡು ನಾನು ಒಂದೇ ನೀ ಹೋದಾಗ ಹಿಂದೆ ನಾನು ಬರುವೆ. ನಿನ್ಗೂ ಹಂಗ್ ಬರಂಗ್ ಆಗದ ಏನ್ ಮಾಡ್ತಿ? ಹಾಲು ತಗೊಂಡು ಡೈರಿಗೆ ಹೋಗ್ಬೇಕು. ಒಂದು ಯಾರೋ ಹಾಲು ಇಷ್ಟಕ್ಕೆ ಅಂತ ಕೇಳಿದ್ರು ಮೊನ್ನೆ. ನಾವು ಒಂದು ಟೈಮ್ಗೆ ಒಂದು 6 ರಿಂದ 7 ಲೀಟ್ರು 2 ಟೈಮ್ ಸೇರಿ ಒಂದು 13-14 ಲೀಟ್ರ್ ಹಾಕ್ತೀವಿ ಅಷ್ಟೇ ಗೈಸ್. ಮ್ಯಾಕ್ಸಿಮಮ್ 14 ಲೀಟ್ರ್ ಹಾಕ್ರಿ ಹೆಚ್ಚು ಅಷ್ಟೇ. ನೋಡಿರಿ ಅವಳು ಹೆಂಗೆ ತನ್ವಿ ಬರಲ್ಲ ಅಂತ. ಫೋನ್ಗೆ ವೈಫೈ ಹಾಕಿ ಮನೇಲಿ ವೈಫೈ ಹಾಕ್ಸವ್ರೆ. ಲೈಕ್ ನೋಡಿರಿ ವೈಫೈಗೆ ಫೋನ್ ನೋಡಿರಿ ಆ್ಯಂಡ್ರಾಯ್ಡ್ ಫೋನ್ ಕೊಟ್ಟವ್ರೆ. ಟಿವಿಲಿ ಯೂಟ್ಯೂಬ್ ಹಾಕೊಂಡು ಕಾರ್ಟೂನ್ ನೋಡ್ಕೊತಿರ್ತಾಳೆ. ನಮ್ಮ ಮನೆ ಕಡೆ ಬರ್ದಂಗೆ ಅದು. ಬರೀ ಡೈರಿಗೆ ಹೋಗೋಣ. ಬಾಯ್ಲಿ ಅಂತ ಹೇಳಿದಾನೆ. ಫೋನ್ ಹಿಡ್ಕೊಂಡು ಯಾರು ಹೇಳಿ ನಿಂಗೆ ರುಬ್ತೀನಿ ಇವಾಗ ಬಂದರೆ. ಓಯ್ ಬರ್ರಿ ಬಿಸಾಕ ಫೋನು. ಎಷ್ಟು ಫೋನ್ ಅಡಿಕ್ಟ್ ಆಗೋಳು ಅಂತಂದ್ರೆ ಇವಳು. ಅವ್ರ ಮನೆಗೆ ವೈಫೈ ಕಟ್ ಮಾಡಿಸಿ ಅಂತ ಹೇಳಿದ್ರೆ ಕಟ್ ಮಾಡ್ತಾನೆ ಇಲ್ಲ. ಬರೀ ಕ್ಯಾನೆಡ್ಕೊ ಬರೀ. ಫೋನ್ ಯೂಸ್ ಮಾಡ್ತೀವಿ ಈ ವಯಸ್ಸಿಗೆ ಫೋನು, ಇನ್ಸ್ಟಾಗ್ರಾಮ್ ರೀಲ್ಸು. ಓಹೋ ಗೈಸ್ ಪ್ರೂಫು ನಾವಕ್ಕಿರೋದು ಹಾಲು 6 ಲೀಟ್ರು 100 ml. ಇದೆಲ್ಲ ಐತೆ ನೋಡಿ ಡೀಟೇಲ್ಸ್. ಅಷ್ಟೇ ಗೈಸ್ 6 ಲೀಟ್ರು. ಬೆಳಗ್ಗೆ ಹೊತ್ತು 7 ಲೀಟ್ರು 7, 6, 13, 13ರಿಂದ 14 ಲೀಟ್ರು ಫಿನಿಶ್. ಇದು ನಮ್ಮೂರಿನ ಎನ್ವಿರಾನ್ಮೆಂಟು. ಸಾಯಂಕಾಲ 5:15 ಈ ಥರ ಐತೆ. ಅಲ್ಲೊಂದಷ್ಟು ಓಲ್ಡ್ ಮಿಷಿನ್ಗಳು ತಲೆ ಒಳ್ಳೆ ಬುಳ್ಳೆ ಹೊಡ್ಕೊಂಡು ಕೂತವ್ರೆ. ಪರ್ಪಲ್ ಸೀರೆ ಅಲ್ಲ, ಪರ್ಪಲ್ ಸೀರೆ. ಒಂದು ಚಾಲೆಂಜು ಏನಪ್ಪ ಅಂತಂದ್ರೆ, ಇವಾಗ ಒಂದ್ ಸೀರೆ ತಗೊಂಡ್ ಎರಡು ಸೀರೆ ತಗೊಂಬ. ಇವಾಗ ನೀನ್ ಚೆನ್ನಾಗಿ ಸೀರೆ ಉಡ್ಸ್ತಾ, ಅಣ್ಣ ಚೆನ್ನಾಗಿ ಸೀರೆ ಉಡ್ಸ್ತಾ ಚಾಲೆಂಜು. ನೀನ್ ನನಗೆ ಗುಡ್ಸು, ಅಣ್ಣ ಅಪ್ಪಂಗ್ ಗುಡ್ಸ್ತದೆ. ಯಾರು ಚೆನ್ನಾಗಿ ನರಿಗೆಲ್ಲ ಗುಡ್ಸ್ತಾರೋ ಅವ್ರಿಗೆ ಗೆದ್ದಂಗೆ. ನೀನ್ ನನಗೆ ಗುಡ್ಸು, ನನಗೆ ಗುಡ್ಸು. ಏನ್ ಹುಡುಗಾರ ಸಿಕ್ಸ್ಲಾ ಎಲ್ಗೋತ 61 ಅಪ್ಪ ನೀನ್ ರೆಡಿದೇನಪ್ಪ? ನಿನಗೆ ಸೀರೆ ಉಡ್ಸ್ತಾರೆ ಇವಾಗ. ಅದ ಹೆಂಗ್ ಕಾಣುತ್ತೆ ಅಂತ ನೋಡೋದು ಬರುತ್ತಾ ಇಲ್ವಾ ಅಂತ ಅಷ್ಟೇ. ಫಸ್ಟ್ ನಾನೇ ಉಡ್ಸ್ಕೊಂತೀನಿ, ನೀನ್ ನನಗೆ ಗುಡ್ಸ್ಬೇಕು. ಇಲ್ಲ ನೀನ್ ಅಪ್ಪ ಗುಡ್ಸು, ಅಣ್ಣ ನನಗೆ ಗುಡ್ಸ್ತದೆ.
ಹೊಡ್ಕತಿ ಹೋಗು, ಇದು ಗ್ರೀನ್ ಕಲರ್ದು ಒಂದು ಕೊಟ್ಬಿಡು. ಈಗ ನಿನಗೆ ಎಕ್ಸ್ಟ್ರಾ ಕೊಟ್ಟಿದೀವಲ್ಲ ಒಂದು ಸೀರೆ ಬಳವಳಿಯಾಗಿ, ಅದನ್ನ ಇನ್ನೊಂದು ಸೀರೆ ನೀನು ತಗೊಂಬ. ಬರೀ ಸೀರೆ ಶಾಪ ಬ್ಲೌಸ್ ಇದೆಲ್ಲ ಏನಿಲ್ಲ ನನಗೆ. ಹಾಂ ಫಸ್ಟ್ ಯಾರು ಉಡ್ಸ್ತಾರೆ? ಅಮ್ಮ. ನೀನು ಉಡ್ಸ್ತು ನನಗೆ? ಹಾಂ ಹೆಂಗೋ ಲಂಗ ಹಂಗೆ ಉಡ್ಸಮ್ಮ. ಓಹೋ ನೀನು ಲಂಗ ಬ್ಲೌಸ್ ಎಲ್ಲ ಹಾಕ್ಬಿಡು. ವಿಜು ನಂಗೆ ಗುಡ್ಸಪ್ಪರ ಕೊಳಪ್ಪ ಗುಡ್ಸು ಯಾರು? ನೀನು ನಾನೇ ಗುಡ್ಸ್ಬೇಕು, ಯಾರು ಚೆನ್ನಾಗಿ ಗುಡ್ಸ್ತಾರೆ ಅಂತ. ಗಾಯ್ಸ್ ಈ ಚಾಲೆಂಜು ನಾನೇ ಉಡ್ಸ್ಕೊಂಡು ರೆಡಿ ಇರ್ತೀನಿ. ನಾವು ಅಮ್ಮ ಚೆನ್ನಾಗಿ ಗುಡ್ಸ್ತದೆ, ನಾಗೇಶ್ ಚೆನ್ನಾಗಿ ಗುಡ್ಸ್ತದೆ ಅಂತ ಕಮೆಂಟ್ ಹಾಕ್ರಿ. ಇವಾಗ ನೋಡೋಣ ಹೆಂಗಿರ್ತದೆ ಅಂತ. ತಳೋಣ ಇದೋಣ. ವಿಡಿಯೋ ಮಾಡಲ? ಕೊಡು ಬಾ. ಹಿಂದೆ ಹೋಗ್ರಿ ಒಂಚೂರು ಪೂರ್ತಿ ಹೆಂಗೆ ಬರಲ್ಲ. ಅಂತ ಹಾಂ ಹೆಂಗೆ ಹೇಳ ಫಸ್ಟು ಎದಕ್ಕೆ ಮಗ ನೀನು ಸುಮ್ಮನೆ ನೀನೇನು ಅಮ್ಮನೇ ಮಾಡ್ಬೇಕು. ನಂಗೆ ಗುಡ್ಸಕ್ ಬರಲ್ಲ. ಪಂಚಾಯತ್ ನೀನು ಹೆಂಗ್ ಬಿಡ್ಕೊಳ್ಳೋದು ಹಂಗೆ ಉಡ್ಸು. ನೀನು ಹೆಂಗ್ ಉಡ್ಸ್ತದೆ ಅಂತ ನಂಗೆ ಗುಡ್ಸಕ್ ಬರಲ್ಲ, ಬರಪ್ಪ ನೀನೆ. ಸರಿ ಟ್ರೈ ಮಾಡು. ನೀನು ಹೆಂಗ್ ಬಿಡ್ಕೊಂತ ಹೆಂಗೆ ಉಡ್ಸು. ನೀನು ಹೆಂಗ್ಸಲ್ವ ನೀನು ಸೀರೆ ಉಡ್ಕೊಂಡು ಮುಡ್ಸಕ್ ಬರೋದಕ್ಕೆ ಗಂಟೆ ಹಾಕೋದು ಎಲ್ಲರೂ. ಆ್ಯಕ್ಚುಲಿ ನೀನು ಮತ್ತೆ ಸಿಗಿಸ್ಕೊಳಕ್ ಲಂಗ ಇಲ್ಲಲ್ಲ. ಲಂಗ ಇದ್ರೆ ಸುಮ್ಮನೆ ಸಿಗಿಸ್ಕೊತ ಹೋಗ್ತಾರ. ಸುತ್ಕೊಳ್ಳಿ ಇವಾಗ ಬೇಡ ಇದು ತಿರ್ಗ್ಲಾ? ಹೆಂಗ್ ಬರ್ತಾವ ಸುಮ್ಮನೆ ಸುತ್ತಮ್ಮ ಅವು. ಅಲ್ಲ ಫಸ್ಟೇ ಇದಾಗ್ಬಿಡ್ತಲ್ಲ ನಮ್ಮಮ್ಮ. ಹಂಗೆ ತಗೊಳ ಅವು. ಉಡ್ಸಕ್ಕಿಲ್ಲ ಅಂತ ಹಿಂಗೇನೆ ಉಡ್ಸೋದು. ಇಲ್ಲ ಕರೆಕ್ಟ್ ಇದೆ. ಇಲ್ಲಿ ಸುತ್ಕೊಂಡ್ಬಿಡ್ತಿಲ್ಲಿ ಹಂಗೈತಿಲ್ಲಿ. ಇರ್ಲಿ ಬಿಡ, ನೀನು ಮಾಡತ್ತೆ ಅಮ್ಮ. ಏನೋ ಒಂದು ಫೈನಲ್ ಆಗಿ ಹೆಂಗ್ ಗುಡ್ಸಿದ್ರು ಫೋಟೋ ತಗೊಳ್ಳೋದು ಅಷ್ಟೇ. ಹಂಗೆ ನಿಂತ್ಕೊಂಡು ಡಿಫ್ರೆಂಟ್ ಸ್ಟೈಲಲ್ಲೂ ಉಡ್ಸ್ಬೋದಾ? ಹೆಂಗೆ ಬೇಕಾದ್ರೆ ಉಡ್ಸು, ಯಾಕಂದ್ರೆ ಉಡ್ಸ್ತಾರೆ ಅವ್ರಿಗೆ. ಇಟ್ಕೊಳ್ಳಿ ಅದನ್ನ. ಇನ್ನೊಂದು ಹಾಕೋ. ಯಾವ್ದು ಬೇಕು ನಮಗೂ? ಲಂಗ ಅದು ಸುರತದೆ ಇದು. ಸರ ಕಾಣಲ್ಲ. ಸಿಕ್ಸಮ್ಮ ಹೆಂಗೋ ಇರ್ಲಿ. ನೋಡೋಣ ಹೆಂಗ್ ಬಿಡ್ತಿದ್ದೆ ನೋಡೋಣ. ಹಿಂದೆ ಸರಿ ಹಿಂದೆ ಸರಿ. ಸೇಮ್ ಮದುವೆ ಮನೆಗೆ ಉಟ್ಕೊಂಡಿತ್ತಲ್ಲ ಅಮ್ಮ. ಸೇಮ್ ಹಿಂಗೇನಪ್ಪ. ತಡಿಯೋ ಸರಿಗ್ ಮಾಡತ್ತ ನೀ ಹಿಂಗ ಹಾಕೋಕತ್ತೀಯಲ್ಲ. ಮಾಡ್ತಲ್ಲ ಸುಪ್ಪಿ ಸಾಕು ನೋಡಿ ಇವಾಗ. ಇಲ್ಲ ಹರಡು ಇವಾಗ ನೀನೇ ಬಿಡ್ತೀನಿ. ನಾನು ಬೇಡಪ್ಪ, ನಾನು ಉಡಿಸ್ತೀನಿ ನಿನಗೆ. ಹಿಂಗೆ ಬಿಡ್ತದ್ದು ಆಯ್ತಾ? ಓಕೆ ಅಮ್ಮ ಹೊಡ್ತಿರೋದು ಹೆಂಗೆ ಕಮೆಂಟ್ ಮಾಡ್ರಿ. ಬಂದಳು ಕಾಂಚನ ರೆಡ್ ಸೀರೆ ನಾನು ಉಡಿಸ್ತೀನಿ ಇವಾಗ. ಓಕೆ ಅಮ್ಮ ನೀನ್ ಹಿಡ್ಕವ. ಇದೊಂಚೂರು ಉದ್ದು ಕೆಳಗೆ ಹೋಗಿ ಕಾರಣ ಇದಿಲ್ಲ. ಇಷ್ಟೇ ಇರ್ಬೇಕಂತೆ, ಸೀರೆ ಮೇಲಾಗಬಾರ್ದು. ಏನು ಎಲ್ಲರೂ ಸೀರೆ ಹಿಂಗೆ ಹೊತ್ಕೊಳ್ಳೋದು. ಡಿಸೈನ್ ಎಲ್ಲ ಮಾಡ್ತಾ ಇದೆಯಾ? ಆಯ್ತು ಇಷ್ಟೇನಾ? ಎರಡು ಡಿಫ್ರೆನ್ಸ್ ಕಾಣ್ತಲ್ಲಪ್ಪ ನನಗೆ. ಸಿಸ್ಕಾಲ್ ನೀನು ಇಷ್ಟೇನಾ? ಯಾರು ಚೆನ್ನಾಗಿ ಬಿಡ್ಸೋದು ಕಮೆಂಟ್ ಮಾಡಿ. ನೋಡಿದ್ರೆ ಎಲ್ಲ ಲುಂಗಿಡೆ ಸಾಗಲ್ವಾ ಕೆಳಗಡೆ. ಸೀರೆ ನೋಡಿದ್ವಿ ಹೆಂಗೆ ಸ್ಟೋರನ್ನ ಹೆಂಗ್ ಬಂದಿದ್ದು ಲೈನ್ ಈ ಸೀರೆ ಅದು ಹಂಗೆ ಬಂದಿದೆಯಲ್ಲ. ಆಮೇಲೆ ನೀನ್ ಬಂದ್ಬಿಟ್ಟು ಸ್ವಲ್ಪ ಬೇಕಂದ್ರೆ ಓಹೋ. ಗೈಸ್ ಯಾರು ಉಡ್ಸಿದ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ರಿ. ಅದು ಹೆಂಗೆ ಸೀರೆ ಡೆಕೋರೇಷನ್ ತೋರ್ಸೋದು ಹೆಂಗೆ ಅಂತ ತೋರಿಸ್ತಾರಲ್ಲ ಹಿಂಗೆ ಸ್ವೀಪು ಎಲ್ಲ ಫಿಲಮಲ್ಲಿ ಹಿಂಗ ಅದ ಹೆಂಗ ತೋರ್ಸಲ್ಲ ಹೆಂಗ ಹಿಂಗೆ ಹಿಂಗ 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 ತೋರ್ಸ್ತಾರ ಯಾರೋ ಫಿಲಮ್ ಬಚ್ಚನ್ನ ಏನೋ ಗೊತ್ತಿರೋದು. ಇನ್ನೊಂಥರ ಸಾಕು ಎಷ್ಟಾರ ಉಡ್ಸ್ತೀನೋ. ಯಾರು ತೋರ್ಸ್ಲಿಲ್ಲ ಕಮೆಂಟ್ ಯಾರು ಚೆನ್ನಾಗಿದೆ ಅಂತ ನೀನು ಎಲ್ಲ ಇದು ಮಾಡ್ತೀಯಪ್ಪ. ನೋಡಿದ್ವಲ್ಲ ಬಿಚ್ಚು ತಂದು ಅಲ್ಲಿ ಉಡಿಸಿಬಿಡಿ. ಆಮೇಲೆ ನೀ ಅಷ್ಟೇ ಹಿಡ್ಕೊ ಹೇಳ್ತೀನಿ.
ಅಷ್ಟು ಎರಡು ಕಡೆ ಸಮ ಬರ್ಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಬಿಟ್ಟು ಸೆಂಟರ್ ಒಂದು ಕಟ್ಟಾಗ್ತದೆ. ಪಂಚೆ ಉಡ್ಸ್ಬಿಟ್ಟು ಹೇಳ್ತೀನಿ, ಕಚ್ಚೆ ಪಂಚೆ. ಕರೆಕ್ಟಾಗಿ ಬರ್ಲಿಲ್ಲ ಅದು. ಕರೆಕ್ಟಾಗಿ ತಡಿಯೋ ಮಾಡ್ತೀನಿ ಅಮ್ಮ. ಕರೆಕ್ಟಾಗಿದೆಯಲ್ಲ ಇದು ಗಂಡು ಬೇರೆ ಸೀರೆ ಆಯ್ತಿದ್ದು, ಹೆಂಗಸು ಸೀರೆ ಉಡ್ಸು ಅಂತಂದ್ರೆ ತಡಿಯಪ್ಪ. ಓಹೋ ಈ ಕಡೆಗೊಂದು ಇಂಟ ಉಲ್ಟಾ ಹಾಕ್ಬಿಡೋದಂತ ಇಂಟ ಹಾಕ್ಬಿಡೋದ. ಏನಾರ ಮಾಡ್ತಿರೋದ ಕತ್ತಿನ ಸೀರೆ ಉಡ್ಸೋದ್ರೆ ಯಾರೋ ಫ್ಯಾನ್ಸಿ ಡ್ರೆಸ್ ಮಾಡ್ತಾ ಇದೆಯಾ? ತಡಿಯಾ. ಈಗ ಕಚ್ಚೆ ಉಡ್ಸ್ಬೇಕು ಅಂದ್ರೆ ಎಷ್ಟು ದಪ್ಪ ಚಿತ್ತಿರ್ಬೇಕು ನೀವು? ಅದೇ ಏನ್ ಕಚ್ಚೆಯಲ್ಲಿ ಹೆಂಗ್ ಉಡ್ಸ್ತೀಯ? ಮದ್ವೆಗ ಪ್ಯಾಂಟ್ ಶರ್ಟ್ ಹೋಗಿದ್ದೆ ಸಾರಿ ಕಟ್ಕೊಂಡು ಹೋಗಿ ಬೆಟ್ಟ ಮೇಲೆ. ಪಂಚೆ ಬೇಕಲ್ಲ ನಮ್ಮ ಓಡಾಗ ಮದ್ವೆಗ ನಿಮ್ಗೂ ಹೇಳೋದು ನಾನು. ಯಾರು ನನ್ನ ಮಕ್ಳು ಬೀಳೋದೇ ಇಲ್ಲ ಅಂತ ಕ್ಯಾರೆಟ್ ಬೀಳದ ಕಣ ನನಗೆ. ಇದು ಯಾರ ಇದು ಸೀರೆ ಉಡ್ಸೋ ಹುಟ್ಟು ಅಂತಾರ. ಸೆರಗೆಲ್ಲ ಸೆರಗು ತೋರ್ಸು. ಇದೇನಿದು ಸೆರಗ ಇದು. ಯಾರಲ್ಲ ಹೆಂಗ್ ಸುತ್ತಾರೆ ಕಣ್ಕಾಲ್ ಸೀರೆ ಉಟ್ಕೊಂತಾರ. ಕಣ್ಕಾಲ್ ಸೀರೆ ಅಲ್ಲ, ಉಟ್ಕೊಂತಾರ. ನೀನ್ ಹೈಟ್ ಇರೋದಕ್ಕೆ ಹಂಗ್ ಬಂದೈತಿದ್ದು. ಇಲ್ಲಾಂದ್ರೆ ಇದು ಯಾವ್ದು ಹೇಳು ಬಾಹುಬಲಿಲಿ ಅನುಷ್ಕಾ ಶೆಟ್ಟಿ ಗೊತ್ತಲ್ಲ. ಇದನ್ನ ಕಂಪೇರ್ ಮಾಡ್ರೆ ಅಮ್ಮನ ಚೆನ್ನಾಗಿ ಉಡ್ಸಿದ್ ನನ್ಗೆ. ಅಲ್ಲ, ಈ ಸೀರೆ ಆಯ್ತು. ತಿರುಗು ತಿರುಗು ಅಮ್ಮ ನೋಡಿ. ಕಚ್ಚೆ ಇದು ಹಿಂದೆ ಬರೋದು ಹಿಂದೆ ಬರ್ಬೇಕಾದ್ರೆ ಮುಂದೆ ಬರ್ಬೇಕಾಯ್ತು. ಉಲ್ಟಾ ಪಟ ಮಾಡಿದ್ದಿ. ಇಲ್ಲ, ನಾನು ಉದ್ದ ಕರೆಕ್ಟ್ ಅದಲ್ವಾ? ಬನ್ನಿ ನೀವು ಬಿಡ್ತೀನಿ ಬಾರ್ರಿ. ನಾನು ಮಾತ್ರ ಹುಡುಗಿ ಮಾಡಕ್ ಹೇಳಪ್ಪ, ನಾನು ಹೊಟ್ಟೆ ಕಟ್ಟಕ್ಕೆ ಬರಲ್ಲ ನಿನಗೆ. ಗೈಸ್ ಅಷ್ಟೇ. ಏನೋ ಒಂಥರ ಕಾಲೇಜು ಮುಗಿತಾ ಬಂತು. ಆರ್ಡರ್ ಇವತ್ತೊಂದು 10-15 ಆರ್ಡರ್ ಬಂದವೆ. ಇನ್ನೂ ಚೆನ್ನಾಗಿವೆ. ನಾಳೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಟ್ ಜಸ್ಟ್ ಯೂಟ್ಯೂಬ್ ಅಷ್ಟೇ ಅಪ್ಲೋಡ್ ಮಾಡಿರೋದು. ಯೂಟ್ಯೂಬ್ ಕರೆಕ್ಟಾಗಿ ತೋರಿಸಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಈ ಸೀರೆ ಚೆನ್ನಾಯ್ತಾ ಒಂದು ಬಿಸಿ ನೋಡೋಣ. ಆ್ಯಕ್ಚುಲಿ ನೋಡಿ ಗೈಸ್, ಇದು ಸೀರೆ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅವು 2-3 ಸೀರೆ ವೆರೈಟಿ ಆಫ್ ಸೀರೆ ಒಂದು 3 ಸೇಲ್ ಬಿಚ್ಚಿ ತೋರಿಸಿ ಅಂತ. 3 ಸೇಲ್ ಸೊ ಇದು ಬಿಚ್ಚಿ ತೋರಿಸ್ತಾ ಇದೀವಿ ನೋಡಿ ಒಂದ್ಸರಿ. ಪೂರ್ತಿ ಸೀರೆನ ಬಿಚ್ಚಿ ತೋರಿಸ್ತೀನಿ ನಿಮಗೆ. ತುಂಬ ರಿಚ್ ಆಗಿದೆ ಇದು ಸೀರೆ ಮಾತ್ರ ಸೈಕ್ ಫಸ್ಟ್ ಕ್ಲಾಸ್ ಆಯ್ತಿತ್ತು ನೋಡಿ. ಇದೆಲ್ಲ ಫುಲ್ ಬಾಡಿ ಬರುತ್ತೆ ನಿಮಗೆ. ಬಾಡಿಲಿ ಸಿಲ್ವರ್ ತುಂಬ ಸ್ಮಾಲ್ ಆಗಿ ಸಿಲ್ವರ್ ಜರಿ ಬಂದಿದೆ. ಲೈನ್ಸು ಮತ್ತು ಸಿಲ್ವರ್ ಬುಟ್ಟ ಬಂದಿದೆ. ಫುಲ್ ಸೀರೆ ಈ ಥರ ಬಾಡಿ ಈ ಥರ ಇದೆ. ಆಮೇಲೆ ನಿಮಗೆ ಬಾರ್ಡರ್ ನೋಡ್ಬೋದು, ಪಿಕಾಕ್ ವಿತ್ ವೆಂಟೆಕ್ಸ್ ಬಾರ್ಡರ್ ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ ಬಾರ್ಡ್ರು. ಬೇಜನ್ ಕಲರ್ ಅವೈಲೇಬಲ್ ಐತೆ ನೋಡ್ರಿ. ಇರೋವೆಲ್ಲ ಅದೇ ಅದೇನೆ. ಇದು ಯೆಲ್ಲೋ ಕಲರ್ ಐತೆ, ಯೆಲ್ಲೋ ವಿತ್ ಪರ್ಪಲ್ ಬಾರ್ಡ್ರು, ಇದು ಗ್ರೀನ್ ವಿತ್ ಪಿಂಕ್ ಬಾರ್ಡ್ರು, ಇದು ಡಾರ್ಕ್ ಗ್ರೀನ್ ಮತ್ತೆ ಪಿಂಕ್ ಬಾರ್ಡ್ರು, ಇದು ಬ್ಲಾಕ್ ಮತ್ತೆ ಬ್ಲಾಕ್ ಮತ್ತೆ ಯೆಲ್ಲೋ ಬಾರ್ಡ್ರು, ಇದರ ಕ್ರೀಮ್ ಕಲರ್ ಮತ್ತೆ ರೆಡ್ ಬಾರ್ಡ್ರು ಅಷ್ಟೈತೆ ನೋಡಿ. ಇದು ರಿಚ್ ಪಲ್ಲು ಈ ತರ ಪಲ್ಲು ಬಂದಿದೆ. ಸೊ ನಿಮಗೆ ಇದು ಬ್ಲೌಸ್ ಬಂದ್ಬಿಟ್ಟು ನೋಡಿ, ತುಂಬಾ ಸ್ಮಾಲ್ ಬುಟಾದಲ್ಲಿ ಬ್ಲೌಸ್ ಬಂದಿದೆ. ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಇದು. ಇದನ್ನ ಪಲ್ಲು ಶೈನಿಂಗ್ ಐತೆ. ನೀವು ಈ ತರ ಸೀರೆ ತರಿಸ್ಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ, ಬಟ್ ನಾವು ಬರ್ತಿರೋದು. ಅಂಡ್ ಇದು ಸ್ಮಾಲ್ ಬುಟಾದಲ್ಲಿ ನಿಮಗೆ ಬ್ಲೌಸ್ ಪೀಸ್ ಬಂದಿದೆ. 139 ಗೈಸ್ ನೋಡ್ರಿ. ಫುಲ್ ಬಾಡಿ ಸೀರೆ ಅಂತೂ ಚೆನ್ನಾಗೈತೆ, ಬಟ್ ನಿಮಗೆ ವಿಡಿಯೋದಲ್ಲಿ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಗೈಸ್. ಇದು ನೀವು ನೋಡಿಬೇಕಾದ್ರೆ ಬಂದ್ಬಿಟ್ಟು ಇದು ಬಾಡಿ ನೋಡಿ, ಫುಲ್ ಬಾಡಿ ಈ ತರಾನೇ ಇದೆ ನಿಮಗೆ. ಈ ಸೀರೆ ಬಿಸಿ ತೋರಿಸ್ತಾ ಇದೀನಿ. ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಬಂದಿದೆ ನೋಡಿ. ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದು ಫುಲ್ ಬುಟ್ಟ ಬಂದಿದೆ. ಎಷ್ಟು ಚೆನ್ನಾಗಿದೆ ಬುಟ್ಟ ಅಂತ. ಇದು ಗೋಲ್ಡನ್ ಜೆರಿಲ್ ಬುಟ್ಟ ಬಂದಿದೆ. ಆಮೇಲೆ ಇದು ಬಾರ್ಡರ್ ಈ ಥರ ಲೈನ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಮಿಕ್ಸಲ್ಲಿದೆ. ಸೊ ಇದಾದಮೇಲೆ ನಿಮಗೆ ಫುಲ್ ಬಾಡಿ ಬಂದು ಈ ಥರ ಬರುತ್ತೆ ನೋಡಿ ಬಾಡಿ. ಅದು ಆ್ಯಕ್ಚುಲಿ ರೆಡ್ ಪಿಂಕ್, ಅದು ಪಿಂಕ್ ತಾನೇ ಯಾವುದು ಅದು? ಹಾಂ, ಪಿಂಕ್ ಮತ್ತು ಇದು ಪ್ಯಾರೆಟ್ ಗ್ರೀನ್. ಗೈಸ್ ಅದು ಪೂರ್ತಿ ರೆಡ್ ಇಲ್ಲ, ಕ್ಯಾಮ್ರಾ ಎಫೆಕ್ಟ್ ಹೆಂಗ್ ಕಾಣಿಸ್ತದೆ ಗೊತ್ತಿಲ್ಲ, ಬಟ್ ಫೋಟೋದಲ್ಲಿ ಕಾಣಿಸ್ತದೆ ಬ್ರೌನಿಶ್ ಪಿಂಕ್, ಬ್ರೌನಿಶ್ ರೆಡ್ ತರ, ಬ್ರೌನಿಶ್ ಪಿಂಕ್, ಬ್ರೌನಿಶ್ ಪಿಂಕ್ ತರ. ಇವತ್ತೆಲ್ಲ ಒಂದು 15ರಿಂದ 15-20 ಸೀರೆ ಸೋಲ್ಡ್ ಆದ. ಅದರಲ್ಲಿ ಹೈಯೆಸ್ಟ್ ಅಂತಂದರೆ ಅವ್ರ ಹೆಸರೇನೋ ಶಾಲಿನಿ ಅಂತ. ಶಾಲಿನಿ, KT 3 ಸೀರೆ ಬುಕ್ ಮಾಡೋರು ಒಬ್ಬರೇ. ಇನ್ನೊಬ್ರು 3, ಅವ್ರ ಹೆಸರು ಮನುಶ್ರೀ ಅಂತ. ಇಬ್ರು ಬಂದ್ಬಿಟ್ಟು ಇದು ಶಿವಮೊಗ್ಗದವರು, ಇನ್ನೊಬ್ರು ನೆಲಮಂಗಲದವರೇ. ಇಬ್ಬರೇ ಎಷ್ಟು 3 ಸೀರೆ 6 ಸೀರೆ ಇಬ್ಬರೇ ಬುಕ್ ಮಾಡ್ಬಿಟ್ಟವ್ರೆ. ಅದೊಂದು ಅದರಿಂದನೇ 6 ಸೀರೆ ಸೋಲ್ಡ್ ಆಯ್ತು. ಮಿಕ್ತಾವೆಲ್ಲ ಸಿಂಗಲ್ ಬರೀ ಒಂದು 15-20 ಸೀರೆನೇ ಸೇಲ್ ಮಾಡಿರ್ಬೋದು.
ಬಟ್ ನಮಗೊಂದು 200 ಸೀರೆ ಸೇಲ್ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ನೋಡ್ರಿ. ಅಮ್ಮನ ಕಟ್ಕೊಂಡು ಏನು ಮಾಡೋಣ ನಾವು. ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದೊಂದು ಚೂರು ನಾಳೆ ಕಾಲೇಜ್ ಕೆಲಸ ಮುಗಿಸ್ಕೊಂಡಿದ್ರೆ ನಾಳೆಯಿಂದ ಫ್ರೀನೇ. ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಏನೇನೆಲ್ಲ ಸ್ಟಾಕ್ ಬರುತ್ತೆ, ಯಾವೆಲ್ಲ ಬರುತ್ತೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಪೇಜಿನ ಸೈಡ್ ಹಾಕಿರ್ತೀನಿ, ವಸ್ತ್ರ ವಸಂತರಿ ಅಂತ. ಮತ್ತು ಯೂಟ್ಯೂಬಲ್ಲೂ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಎಲ್ಲ ಜಾಸ್ತಿ ಆಗಿ ಅಂತಂದ್ರೂ ನಮ್ಮ ಕಂಟೆಂಟ್ ಜೊತೆ ಸೆಂಟ್ರಿಗೆ ಒಂದು ಎಲ್ಲರೂ ಸ್ವಲ್ಪ ಆ್ಯಡ್ ಮಾಡಿರ್ತೀವಿ. ಹೊಸ ಸ್ಟಾಕ್ ಬಂತು ಅಂತಂದರೆ ಆರ್ಡರ್ ಮಾಡ್ಕೊಳ್ರಿ. ಒಂದ್ಸಲಿ ಸೀರೆ ತರಿಸಿ ನೋಡಿ ಫೀಲ್ ಮಾಡಿರಿ, ಬೇರೆ ಕಡೆ ಕಂಪೇರ್ ಮಾಡಿ ನೋಡಿರಿ. ನಾವು ಕೊಡ್ತಿರೋ ಸೀರೆಗೂ ನೀವು ಕಂಪೇರ್ ಸೀರೆಗೂ ಆಗ್ತಾ ಇರುತ್ತೆ ಅಂತ. ಅಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.